ನಿಮ್ಮಿಬ್ಬರ ಫ್ರೆಂಡ್ಶಿಪ್ಗೆ ತ್ರಿಮೋಕ್ಷಿ ಲೈಕ್ ಮೋಕ್ಷಿತ್ ಅವ್ರ ಎಂಟ್ರಿ ಕೊಟ್ಟಿರೋ. ಹೌದೌದು. ಸೊ ತ್ರಿಮೋಕ್ಷಿ ತ್ರಿಮೋಕ್ಷಿ ಅಂದ್ರೆ ಮೂರು ತ್ರಿಮೋಕ್ಷಿಲಿ ಒಂಚೂರು ಆ ಕಡೆ ತೆಗೆದು ಮೋಕ್ಷಿ ಈ ಕಡೆ ಇರ್ಲಿ. ಐ ಮೋಕ್ಷಿತ್. ಮೋಕ್ಷಿತ್. ಸೊ ಮೋಕ್ಷಿತ್ ಅವ್ರ ಬಗ್ಗೆ ಹೇಳೋದಾದ್ರೆ ಫ್ಯಾಂಟಾಸ್ಟಿಕ್ ಸೋಲ್ ಅಂದ್ರೆ ಗಟ್ಟಿಗಿತ್ತಿ ನೇರ ನುಡಿ ಸತ್ಯ ನುಡಿ, ಅವಳೇನೇ ಇದ್ರು ಡೈರೆಕ್ಟ್ ಹಿಟ್. ಸೊ ಆ ಥರ ವ್ಯಕ್ತಿತ್ವ ನಮಗೆ ತುಂಬಾ ಇಷ್ಟ ಆಗಿದ್ದು ಬಿಗ್ ಬಾಸ್ ಅಲ್ಲಿ. ಅಂಡ್ ನಮ್ಮ 3 ಜನದ ಬಾಂಡಿಂಗ್ ತುಂಬಾ ನಮ್ಮಿಬ್ರದ್ದು ಹೆಂಗೆ ಆರ್ಗ್ಯಾನಿಕ್ ಆಯ್ತು, ನಮ್ಮ 3 ಜನದ ಬಾಂಡು ಅಷ್ಟೇ ಆರ್ಗ್ಯಾನಿಕ್ ಆಗಿ ಬೆಳೆದಂಥದ್ದು. ಹೊರಗಡೆ ನಾವಿಬ್ರು ಹೊರಗಡೆ ಬಂದಾಗ ಮೋಕ್ಷಿ ಗೆಲ್ಬೇಕು ಅಂತ ತುಂಬಾ ಮನಸ್ಫೂರ್ತಿಯಾಗಿ ಬಯಸ್ತವ್ರು ನಾವಿಬ್ರು. ಸೊ ಅವಳು ಅದನ್ನ ಹೊರಗಡೆ ಬಂದಾಗ ಅಕ್ನಾಲೇಜ್ ಮಾಡಿದ್ಲು. ಆ ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಯ್ತು, ತುಂಬಾ ಟ್ರಾವೆಲ್ ಮಾಡಿದ್ವಿ ಒಟ್ಟಿಗೆ. ಅಂಡ್ ಆ ಬಾಂಡ್ ಯಾವತ್ತೂ ಅಷ್ಟೇ ಚೆನ್ನಾಗಿರ್ಬೇಕು ಇರುತ್ತೆ ಅಂತ ನಮ್ಮ ಆಶೆ ಅಷ್ಟೇ. ಸೇಮ್ ಥಿಂಗ್. ಶಿಶಿರ್ ಎಲಿಮಿನೇಟ್ ಆಗಿ ಹೋದಾಗ ಬಿಗ್ ಬಾಸ್ ಇಂದ ಅವಾಗ ನಂದು ಮೋಕ್ಷಿದು ಬಾಂಡಿಂಗ್ ಇನ್ನೂ ಗಟ್ಟಿ ಆಯ್ತು, ಜಾಸ್ತಿ ಆಯ್ತು. ಸೊ ಅವಾಗ್ಲಿಂದ ಐ ಆಲ್ವೇಸ್ ಅಡಾರ್ಡ್ ಹರ್. ಯಾಕೆಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾಳೆ, ಯಾರ ಹಿಂದೆನೂ ಬಂದು ಮಾತಾಡಲ್ಲ, ಆ ಥರ ಏನೂ ಇಲ್ಲ. ಒಂದಷ್ಟು ಕನ್ಫ್ಯೂಷನ್ಸ್ಗೆ ಒಳಗಾಗಿದ್ಲು. ಆ ಟೈಮಲ್ಲಿ ನಮ್ಮ ಹತ್ರ ಬಂದು ಹೇಳ್ಕೊಂಡ್ಲು. ಸೊ ಅವಾಗಿಂದ ನಮ್ಮ 3 ಜನದ್ದು ಬಾಂಡಿಂಗ್ ಜಾಸ್ತಿ ಆಯ್ತು. ಸೊ ಐ ಲೈಕ್ ಹರ್ ಫಾರ್ ವಾಟ್ ಶಿ ಇಸ್. ತುಂಬ ಸ್ಟ್ರಾಂಗ್, ತುಂಬ ನೇರವಾಗಿ ಎಲ್ಲ ಮಾತಾಡ್ತಾರೆ. ಸೊ ಅದು ನನಗೆ ಅವಳ ಬಗ್ಗೆ ತುಂಬ ಇಷ್ಟ. ಚೈತ್ರ ಅವ್ರ ಬಗ್ಗೆ, ಚೈತ್ರ ಅವ್ರ ಮದುವೆಗಂತೂ ಹೋಗಿಲ್ಲ, ಅಣ್ಣ ಅಣ್ಣ ಅಂತ ಕರಿತಿದ್ರು. ರಕ್ಷಾಬಂಧನ್ಗೆ ಕಾಲ್ ಮಾಡಿ ವಿಶ್ ಮಾಡಿದ್ರ ಅಂತ? ರಕ್ಷಾಬಂಧನ ಕಾಲ್ ಮಾಡಿ ವಿಶ್ ಮಾಡಿ ಮನೆ ಅಡ್ರೆಸ್ ತಗೊಂಡು ರಾಖಿ ಕಳಿಸ್ತೀನಿ ಅಂತ ಹೇಳಿ ಎಲ್ಲವೂ ಆಗಿದೆ. ಆಕ್ಚುಲಿ ಚೈತ್ರ ಮದುವೆಗೆ ನಮ್ ಡೇಟ್ ಕನ್ಫ್ಯೂಸ್ ಆಗೋಯ್ತು ನಮ್ಗೆ. ನಾವು 5th ಅನ್ಕೊಂಡು ಅದು ಹೆಂಗ್ ಫಿಕ್ಸ್ ಆಯ್ತು ತಲೆ ಗೊತ್ತಿಲ್ಲ. 5ನೇ ತಾರೀಕು ಮದುವೆ ಮುಗಿಸ್ಕೊಂಡು 7ನೇ ತಾರೀಕು ನಾವು ಫ್ಲೈಟ್ ಹತ್ತೋಣ ಅನ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೆ. ನಾವು ಅಜರ್ಬೈಜಾನ್ ಹೋಗಿದ್ವಿ. 9ನೇ ತಾರೀಕು ಮದುವೆ ಅನ್ನೋದು ನಮ್ಗೆ ತಲೆಲೇ ಇಲ್ಲ. ಸೊ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಸೆಟ್ ಹೋಗಕ್ ಮುಂಚೆ ಚೈತ್ರಂಗ್ ಫೋನ್ ಮಾಡಿ ಹಿಂಗಾಯ್ತು ಅಂತ ಹೇಳಿದಾಗ 9ನೇ ತಾರೀಕಣ್ಣ ಮದುವೆ ಅಂದ್ಲು. ತುಂಬಾ ಟ್ರೈ ಮಾಡ್ಬಿಟ್ಟಿದ್ದೀನಿ ನಾನು, ಸಿಕ್ಕಾಬಾಳೆ ಟ್ರೈ ಮಾಡಿದೆ ರೀಶೆಡ್ಯೂಲ್ ಮಾಡೋದಕ್ಕೆ. ಇನ್ನೊಂದು 60,000 ಎಕ್ಸ್ಟ್ರಾ ಬೀಳ್ತಾ ಇತ್ತು ರೀಶೆಡ್ಯೂಲ್. ಸರಿ ಆಯ್ತು ಅದನ್ನು ಕೊಟ್ಬೋಣ ಅನ್ಕೊಂಡು ಪ್ಲಾನ್ ಮಾಡಿದ್ವಿ, ಬಟ್ ಆಗ್ಲಿಲ್ಲ, ರೀಶೆಡ್ಯೂಲ್ ಆಗ್ಲಿಲ್ಲ. ಸೊ ನನ್ನ ಕಡೆಯಿಂದ ಆಮೇಲೆ ನಮ್ಮ 3 ಜನದ ಕಡೆಯಿಂದ ತುಂಬಾ ಟ್ರೈ ಮಾಡಿದ್ವಿ, ಹೋಗಕ್ಕಾಗ್ಲಿಲ್ಲ. ಅದ್ರ ಬಗ್ಗೆ ತುಂಬಾ ಬೇಜಾರಿದೆ, ಸಿಕ್ಕಾಬಡೆ ಬೇಜಾರಿದೆ ಇವತ್ತು. ಅದಾದ್ಮೇಲೆ ಅವಳಿಗೆ ಸಿಗಕ್ಕೂ ಆಗ್ಲಿಲ್ಲ, ಅವಳು ಬಿಸಿ ಆದ್ಲು, ನಾವು ಬಿಸಿ ಆದ್ವಿ. ಬಟ್ ರಕ್ಷಾಬಂಧನಕ್ಕೆ ಫೋನ್ ಮಾಡಿದ್ಲು, ಹ್ಯಾಪಿ ರಕ್ಷಾಬಂಧನ ಅಣ್ಣ, ಚೆನ್ನಾಗಿರೋಣ ಅಂತೆಲ್ಲ ಫೋನ್ ಮಾಡಿ ವಿಶ್ ಮಾಡಿ ರಾಖಿ ಕಳಿಸ್ಕೊಡ್ತೀನಿ ಅಂತೆಲ್ಲ ಹೇಳಿದ್ಲು. ಓಕೆ. ಬಿಗ್ ಬಾಸ್ ನಂತರ ಒಟ್ಟೊಟ್ಟಿಗೆ ಅಂತ ನೀವಿಬ್ರು ಕಾಣಿಸ್ಕೊಳ್ತಿದ್ರ. ನಿಮ್ಮ ಫ್ರೆಂಡ್ಶಿಪ್ ಕೂಡ ಆಗಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ನೋಡ್ತಾ ಇರ್ತೀವಿ. ಸೊ ನೀವಿಬ್ರು ಬಿಗ್ ಬಾಸ್ ನಂತರ ಮೋಕ್ಷಿತ್ ಅವರನ್ನ ಬಿಟ್ಟು ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ಅಂತ? ರಂಜಿತ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ರಂಜಿತ್, ಸುರೇಶ್ ಅಣ್ಣ. ಮದುವೆಗೆ ಯಾಕೆ ಬಂದಿಲ್ಲ ನೀವು? ಅಜರ್ಬೈಜಾನ್ ಅಲ್ಲಿ ಅಲ್ಲೇ ಇದ್ವಿ, 2 ಮದುವೆ ಹಂಗೆ ಮಿಸ್ ಆಗಿದೆ. ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್. ಬಟ್ ಅವ್ರ ಮದ್ವೆಗೆ ಹೋಗಕ್ಕಾಗಿಲ್ಲ, ಚೈತ್ರಂದು. ರಂಜಿತ್, ಸುರೇಶ್ ಅಣ್ಣ ಟಚ್ ಅಲ್ಲಿ ಇದಾರೆ. ಮಂಜಣ್ಣ ಒಂದಷ್ಟು ಸಲ ಕಾಲ್ ಮಾಡಿ, ಮಂಜಣ್ಣ ಟಚ್ ಅಲ್ಲಿ ಇದ್ದಾರೆ. ಧನು ಟಚ್ ಅಲ್ಲಿ ಇದ್ದಾರೆ. ಚೈತ್ರ ಅವರು ನನ್ಗೆ ಕಾಲ್ ಮಾಡ್ತಾರೆ ಅವಾಗ. ಚೈತ್ರ, ಧನು ಮತ್ತೆ ನಾನು ಶೋನು ಮಾಡಿದ್ವಿ. ಅಂಡ್ ಹನುಮಂತು ಅವಾಗ ಇನ್ಸ್ಟಾಗ್ರಾಮ್ ಅಲ್ಲೇ ಅವ್ರದ್ದೆಲ್ಲ ಮೆಸೇಜ್ಗಳು, ಒಂದಷ್ಟು ಕಾಮಿಡಿ ಮಾಡಿರೋದೆಲ್ಲ ನನ್ನ ಜೊತೆಗೆ ಅವಾಗ ಅವರು ಪೋಸ್ಟ್ ಹಾಕ್ತಾ ಇರ್ತಾರೆ. ಹನುಮಂತು. ರಜತ್ ಟಚ್ ಅಲ್ಲಿ ಇದ್ದಾರೆ. ರಜತ್ ಬರ್ಡೇಗೆಲ್ಲ ಹೋಗಿದ್ವಿ. ರಜತ್ ಟಚ್ ಅಲ್ಲಿ ಇದ್ದಾರೆ. ದಟ್ಸ್ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.